ಇನ್ನು ಮುಂಬೈ ಮಳೆಗೆ ತತ್ತರಿಸಿ ಹೋಗಿದೆ. ಬರೀ ರಾತ್ರಿ ಸುರಿದಂಥ ಮಳೆ ಮುಂಬೈನ ಅಸ್ತವ್ಯಸ್ತಗೊಳಿಸಿದೆ. ಎಷ್ಟರ ಮಟ್ಟಿಗೆ ಅಂದರೆ ಕೆಲವೊಂದು ಕಡೆಗೆ ಈ ಕುತ್ತಿಗೆ ಮಟ್ಟಕ್ಕೆ ನೀರು ಅಲ್ಲಿ ತನಕ ಬಂದಿದೆ ಸ್ಥಿತಿ. ಮುಂಬೈನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಬನ್ನಿ ನೋಡೋಣ. ಮಹಾಮಳೆಯ ಹೊಡೆತಕ್ಕೆ ಇಡೀ ಮಹಾರಾಷ್ಟ್ರವೇ ಅಲ್ಲೋಲ ಕಲ್ಲೋಲವೇ ಆಗಿದೆ. ಒಂದೊಂದು ದೃಶ್ಯಗಳು ಭಯಾನಕತೆಯನ್ನೇ ಸೃಷ್ಟಿಸುತ್ತಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಮುಂಬೈ ನಗರ ತತ್ತರಿಸಿ ಹೋಗಿದೆ. ರಸ್ತೆಯಲ್ಲಿ ಸಂಚರಿಸಬೇಕಾದ ಕಾರುಗಳು ತೇಲಿ ಹೋಗಿವೆ. ಆಟೋ ಕೊಚ್ಚಿ ಹೋಗಿದೆ. ದೃಶ್ಯ ಒಂದು, ಏಕಾಏಕಿ ಬೆಟ್ಟದ ಮೇಲಿಂದ ಹರಿದು ಬಂದ ಪ್ರವಾಹ. ಇದೇ ಒಂದು ದೃಶ್ಯ ಮಹಾರಾಷ್ಟ್ರದಲ್ಲಿನ ಮಳೆಯ ಭೀಕರತೆ ಹೇಳ್ತಿದೆ. ಎಲ್ಲರೂ ಸುಂದರ ದೃಶ್ಯ ನೋಡೋಕೆ ರಾಯಗಢ ಕೋಟೆಯನ್ನೇರಿದ್ರು. ಆದರೆ ಏಕಾಏಕಿ ಬೆಟ್ಟದ ಮೇಲೆ ಪ್ರವಾಹವೇ ಸೃಷ್ಟಿಯಾಗಿದೆ. ಯಾರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಯಗಢ ಕೋಟೆಯನ್ನ ಏರ್ತಿದ್ದಾಗ ನೀರಿನ ರಭಸಕ್ಕೆ ಪ್ರವಾಸಿಗರು ಪರದಾಡ್ತಿದ್ರು. ಮೆಟ್ಟಿಲ ಮೇಲೆಯೇ ಕೈ ಹಿಡಿದು ಪ್ರವಾಸಿಗರು ಜೀವ ಉಳಿಸಿಕೊಳ್ಳೋಕೆ ಹೋರಾಡ್ತಿರೋ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು. ದೃಶ್ಯ ಎರಡು, ತರಗಲೆಯಂತೆ ತೇಲಿ ಬಂದಿರೋ ಕಾರುಗಳು. ಮಳೆಯ ಆರ್ಭಟಕ್ಕೆ ಮುಂಬೈ ನಗರ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ರಾತ್ರಿ ಸುರಿದ ನಿರಂತರ ಮಳೆಯಿಂದಾಗಿ ಕಾರುಗಳು, ಬೈಕ್ಗಳು ತೇಲಿ ಬಂದಿವೆ. ತರಗಲೆಯಂತೆ ಕಾರುಗಳು ತೇಲಿ ಬರ್ತಿರೋ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ದೃಶ್ಯ ಮೂರು, ಎದೆ ಎತ್ತರ ನೀರಿನಲ್ಲಿ ಕಾರು ರಕ್ಷಿಸೋ ಭಯಾನಕ ದೃಶ್ಯ. ಅಬ್ಬಬ್ಬಾ, ಈ ದೃಶ್ಯವನ್ನ ಒಮ್ಮೆ ನೋಡ್ಬಿಡಿ. ನೀರಿನ ರಭಸಕ್ಕೆ ಕಾರು ತೇಲಿಕೊಂಡು ಹೋಗ್ತಿದೆ. ನಿಂತಿದ್ದ ಕಾರುಗಳು ಆಟದ ಸಾಮಗ್ರಿಯಂತೆ ಕೊಚ್ಚಿಕೊಂಡು ಹೋಗ್ತಿದೆ. ಎದೆ ಎತ್ತರಕ್ಕೆ ನೀರು ಹರಿಯುತ್ತಿದ್ರೂ ಕಾರುಗಳನ್ನ ರಕ್ಷಣೆ ಮಾಡ್ತಿರೋ ರಣರೋಚಕ ದೃಶ್ಯಗಳು ಸರಿಯಾಗಿವೆ. ದೃಶ್ಯ ನಾಲ್ಕು, ಪ್ರಮುಖ ನಗರಗಳೇ ಮುಳುಗಡೆ, ನಿಂತಲ್ಲೇ ನಿಂತ ಲಾರಿಗಳು. ಮುಂಬೈನಲ್ಲಿ ದಾಖಲೆಯ ಮಳೆಗೆ ಇಡೀ ನಗರವೇ ಜಲಾವೃತವಾಗಿದೆ. ಪ್ರಮುಖವಾಗಿ ಸಿಟಿಗಳೇ ಮುಳುಗಿ ಹೋಗಿವೆ. ಗಂಟೆಗೆ ಸಾವಿರಾರು ವಾಹನಗಳು ಓಡಾಡೋ ಕಿಂಗ್ ಸರ್ಕಲ್ ಕಂಪ್ಲೀಟ್ ಮುಳುಗಡೆಯಾಗಿದೆ. ಮುಂದೆ ಚಲಿಸಲಾಗದೆ ಟ್ರಕ್ ಹಾಗೂ ಲಾರಿಗಳು ನಿಂತಲ್ಲೇ ನಿಂತಿವೆ. ದೃಶ್ಯ ಐದು, ಮಹಾಮಳೆಯ ಆರ್ಭಟಕ್ಕೆ ನದಿಯಂತಾದ ರಸ್ತೆ. ಮುಂಬೈನ ಕಿಂಗ್ ಸರ್ಕಲ್ನ ದೃಶ್ಯ ಇದು. ಎಲ್ಲಾ ರಸ್ತೆಗಳು ನದಿಯಂತಾಗಿದೆ. ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣ್ತಿದೆ. ಸಂಚಾರ ಮಾಡೋಕೆ ವಾಹನ ಸವಾರರು ಪರದಾಡ್ತಿದ್ರು. ನೀರಿನಲ್ಲೇ ಜನರು ಸಂಚರಿಸೋ ಪರಿಸ್ಥಿತಿ ನಿರ್ಮಾಣವಾಯಿತು. ದೃಶ್ಯ ಆರು, ರತ್ನಗಿರಿಯಲ್ಲಿ ಪ್ರವಾಹ, ನೂರಾರು ಮನೆಗಳು ಜಲಾವೃತ. ಈ ದೃಶ್ಯ ನೋಡ್ತಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ. ನೂರಾರು ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ. ಕೆಂಪು ಮಣ್ಣಿನ ನೀರಿನಿಂದ ಮನೆಗಳೆಲ್ಲ ಜಲದಿಗ್ಬಂಧನದಲ್ಲಿವೆ. ಮಳೆಯ ಆರ್ಭಟಕ್ಕೆ ರಾಜಾಪುರ ಪಟ್ಟಣವೇ ಅಲ್ಲೋಲ ಕಲ್ಲೋಲವಾಗಿದೆ. ಇಡೀ ಊರಿನ ಜನರು ಊರೇ ತೊರೆಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯ ಏಳು, ನೋಡ್ತಿದ್ದಂತೆಯೇ ಕೊಚ್ಚಿ ಹೋದ ಆಟೋ. ರಾಯಘಡ್ನ ಪನ್ವೇಲ್ ಪ್ರದೇಶದ ಸದ್ಯದ ಪರಿಸ್ಥಿತಿ ತುಂಬಾ ಭಯಾನಕವಾಗೇ ಇದೆ. ನೋಡ್ತಿದ್ದಂತೆಯೇ ಪ್ರವಾಹದ ಅಬ್ಬರಕ್ಕೆ ಆಟೋ ಒಂದು ಕೊಚ್ಚಿ ಹೋಗ್ತಿರೋ ದೃಶ್ಯ ಸರಿಯಾಗಿದೆ. ಈ ದೃಶ್ಯದಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಅದ್ಯಾವ ಮಟ್ಟಿಗೆ ವರುಣ ರೌದ್ರಾವತಾರ ತಾಳಿದ್ದಾನೆ ಅಂತ. ದೃಶ್ಯ ಎಂಟು, ಠಾಣೆಗೆ ನುಗ್ಗಿದ ನೀರು, ನೀರಿನಲ್ಲೇ ಪೊಲೀಸರು ಕೆಲಸ. ಇದು ಮುಂಬೈನಲ್ಲಿದ್ದ ಕಾಲಂಬೋಲಿ ಠಾಣೆಯ ದೃಶ್ಯ ಆಗಿದೆ. ಸಂಪೂರ್ಣ ನೀರಿನಿಂದ ಠಾಣೆ ಜಲಾವೃತವಾಗಿದೆ. ಮಳೆ ನೀರಿನಲ್ಲಿ ಸಿಬ್ಬಂದಿ ಕೆಲಸ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. बैटरी का फ्यूज किधर है देखो ना,
वहाँ से तो बंद कर दिया। ನೋಡಿದ್ರಲ್ಲ, ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಮಹಾರಾಷ್ಟ್ರ ಅಲ್ಲೋಲ ಕಲ್ಲೋಲವೇ ಆಗಿದೆ. ಕ್ಷಣ ಕ್ಷಣಕ್ಕೂ ಮಳೆ ಹೆಚ್ಚುತ್ತಲೇ ಇದೆ. ಜನರು ಬೀದಿಗೆ ಬಂದಿದ್ದಾರೆ. ನೂರಾರು ಅವಾಂತರಗಳೇ ಆಗಿದೆ. ಬ್ಯೂರೋ ರಿಪೋರ್ಟ್, TV9.